ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕ್ಕೆ ಅವಕಾಶ ಇಲ್ಲ. ಅಲ್ಲ, ನೀವು ಅದನ್ನೇ ಬರೀತೀನಿ ಅಂತ ಗೊತ್ತು ನನಗೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದರೆ ಅದೇ ತೀರ್ಮಾನ. ಜನ ಸಿ ಎಮ್ಗೆ ಆಗುವ ಅರ್ಹರಿರೋರು, ಈ ರಾಜ್ಯದಲ್ಲಿ ಸೇವೆ ಮಾಡಿರೋರು, ಸಾಕಷ್ಟು ಸಾರಿ ಗೆದ್ದಿರೋರು ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಯವರು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ. ಅದರಲ್ಲಿ ಏನು ಬದಲಾವಣೆಗಳು ಈಗ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಎಲ್ಲ ನೀವೇ ಹೆಚ್ಚಿಗೆ ಮಾಡ್ತಾ ಇದ್ದೀರಿ ಬದಲಾವಣೆ. ಅವ್ರು ಹೇಳಿದಾರ ಸಿದ್ದರಾಮಯ್ಯನವರು 5 ವರ್ಷ ಅಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತೀರಿ ಅಂತ ಹೇಳಿದರು. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಅವರ ಆದಿಯಾಗಿ, ಅಧ್ಯಕ್ಷರ ಆದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಸ್ಥರು ಮತ್ತು ಅರ್ಹರು ಇದ್ದಾರೆ. ಆದರೆ ಇವತ್ತು ವಿಷಯ ಬೆಳಗಾದರೆ ನಾವು ಇದ್ರ ಬಗ್ಗೆ ಮಾತಾಡಿ ಜನನ ದಾರಿ ತಪ್ಪಿಸೋ ಕೆಲಸ ಆಗ್ತಾಯಿದೆ. ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಂತಹ ಸಂದರ್ಭಗಳು ನಾವು ತೀರ್ಮಾನ ಮಾಡೋದಲ್ಲ. ಅಂತಹ ಸಂದರ್ಭಗಳೇನಾದರೂ ಬಂದರೆ ಯಾವಾಗ ಏನು ಅನ್ನೋದಾಗಲಿ, ಬದಲಾವಣೆ ಅನ್ನೋ ಪದಗಳಾಗಲಿ, ಇವೆಲ್ಲ ಕೂಡ ನಮಗೆ ಅಪ್ರಸ್ತುತ. ಈ ವಿಷಯವನ್ನು ನಾವು ಮಾತಾಡೋದು ಅಪ್ರಸ್ತುತ. ನಾವು ಶಿಸ್ತಿನ ಸಿಪಾಯಿಗಳು. ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಬದ್ಧವಾಗಿರುವಂಥವ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಇದು ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ. ಹೈಕಮಾಂಡ್ ಇದೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಬದ್ಧರಾಗಿದ್ದೇವೆ. ಈಗ ನಾನು ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ಅವ್ರನ್ನ 5 ವರ್ಷ ಮುಂದುವರಿಸಿದ್ರು ಒಪ್ಕೊಂತೀವಿ, ಅಭ್ಯಂತರ ಇಲ್ಲ. ಪಕ್ಷ ಏನು ಕೆಲಸ ಕೊಟ್ಟರು ಮಾಡ್ತೀವಿ. 36 ಜನ ಗೆಲ್ಲಬೇಕಾದ್ರೆ ಅವ್ರದ್ದು ನಾಯಕತ್ವ ಇದೆ. ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಕಡೆಯ ಓಟನ್ನು ಕೂಡ ಮುಖ್ಯ. ಒಂದು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಓಟ್ ಹಾಕ್ಸೋನು, ಓಟ್ ಹಾಕಿರೋನು ಕೂಡ ಮುಖ್ಯ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರನ್ನು ತೆಗೆದುಹಾಕುವಂಥದ್ದಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ಸ್ಥಾನಮಾನ ಮತ್ತು ಜವಾಬ್ದಾರಿ ಇದ್ದು ಅವರು ಕೆಲಸ ಮಾಡೋದಕ್ಕೆ ಗೆದ್ದಿದ್ದು. ಒಬ್ಬೊಬ್ಬರ ಗೆಲ್ಲಕ್ಕಾಗಲ್ಲ, ಒಬ್ಬರ ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ವತಂತ್ರರು. ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನು ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದೇನಿಲ್ಲ. ಎಲ್ಲರೂ ಸ್ಪರ್ಧೆ ಮಾಡಬೇಕು. ಇದೆಲ್ಲ ಕೂಡ ಹೈಕಮಾಂಡ್ ಮಾಡ್ತದೆ. ಬೆಳಗಾದರೆ ನೀವು ನಮ್ಮನ್ನು ಕೇಳಿ ಇದನ್ನು ನ್ಯೂಸ್ ಮಾಡ್ತಾ ಇದ್ದೀರಿ. ಇದರ ಅವಶ್ಯಕತೆ ಇಲ್ಲ. ಜವಾಬ್ದಾರಿ ನಾನು ನೋಡಪ್ಪ, 30 ವರ್ಷ ಅಲ್ಲಿದ್ದೆ. ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಕೊಟ್ಟರು, ಅಲ್ಲಿ ಮಾಡಿದ್ದೀನಿ. ಯೂನಿಯನ್ ಮಿನಿಸ್ಟ್ರಿ ಕೆಲಸ ಕೊಟ್ಟರು, ಅದು ಮಾಡಿದ್ದೀನಿ. ನಾಳೆ ಅವ್ರು ಏನು ಕೆಲಸ ಕೊಟ್ಟರು ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಆದರೆ ನಾವು ಇಂಥದ್ದು ಬೇಕು ಅಂತ ಕೇಳೋದಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಅವರು ನಿಷ್ಠೆಯಾಗಿ ಪಕ್ಷನ ಬಲಪಡಿಸಿದ್ದಾರೆ. ಆ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸಿ ಹೆಚ್ಚಿನ ಅಸೆಂಬ್ಲಿ ಸೀಟ್ ಗೆದ್ದಿದ್ದಾರೆ, ಪಾರ್ಲಿಮೆಂಟ್ ಗೆದ್ದಿದ್ದಾರೆ. ಅವರು ಅರ್ಹರಿದ್ದಾರೆ.
ಅವ್ರ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ. ಇವತ್ತು ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡಿ SC ಲೆಫ್ಟು ರೈಟು ಬೋವಿ ಲಂಬಾಣಿ ಎಲ್ಲ ನಾಯಕರು, ಪರಮೇಶ್ವರ್ ನಾಯ್ಕು, ಭೀಮಾ ನಾಯ್ಕು, ಶಿವರಾಜ್ ತಂಗಡಿಗೆ, ನಾವೆಲ್ಲ ಪರಮೇಶ್ವರ್ ಅವರು, ನಾನು, ಪ್ರಿಯಾಂಕಾ ಖರ್ಗೆ, ಮಹದೇವಪ್ಪನವರು ಮತ್ತು ಎಲ್ಲ ನಾವು ಮುಖಂಡರು ಕೂಡ ಸೇರಿ ಈ ಒಂದು ಒಗ್ಗಟ್ಟನ್ನು ಪರಿಗಣಿಸಿ ಚಿತ್ರದುರ್ಗ ಐಕ್ಯತಾ ಸಮಾವೇಶ ಇಷ್ಟೊಂದು ಬಲವಾಗಿ ಈ ರಿಸಲ್ಟ್ ಬರೋದಕ್ಕೆ ಕಾರಣ ಆಗಿದೆ. ಇದು ಹೈಕಮಾಂಡ್ ಗಮನದಲ್ಲಿದೆ. ಅಹಿಂದಕ್ಕೆ ಉತ್ತರಾಧಿಕಾರಿ ಆಗ್ತಾರೆ ಅಂತ ಹೇಳಿದೆ. ನೀವು ತಿರುಚಿ ಬೇರೆ ಬೇರೆ ಮಾತಾಡ್ತೀವಿ. ಇವತ್ತು ಅವರು ಕ್ಲಾರಿಫೈ ಮಾಡಿದ್ದಾರೆ. ಏನು ಹೇಳಿದ್ದಾರೆ? ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವದ ವಿಷಯದಲ್ಲಿ ಯತೀಂದ್ರ ಅವರು ಮಾತಾಡಿದ್ದಾರೆ. ಅಂತಹ ಸಂದರ್ಭ ಇದೇ ಬಿಟ್ಟರೆ ಬೇರೆ ಥರ ಏನೂ ಇಲ್ಲ ಅಂತ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ.